ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತ ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ರಾಮಲಿಂಗಾರೆಡ್ಡಿ ಅವರು ತಮಿಳುನಾಡಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ, ಆಪ್ತರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ತಿಬೆಲೆಯಲ್ಲಿ ಚರ್ಚೆಯನ್ನ ಮಾಡಿದ ನಂತರದಲ್ಲಿ ಖಾಸಗಿ ಕಾರ್ನಲ್ಲೇ ತಮಿಳುನಾಡಿನತ್ತ ಪ್ರಯಾಣ. ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಅನೇಕ ಮಂದಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಈಗ ಇವರು ಬೆಂಗಳೂರಲ್ಲೇ ಇದ್ದು ಅವ್ರ ನಿವಾಸದಲ್ಲೇ ಇದ್ರೆ ಸಾಕಷ್ಟು ಮಂದಿ ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರೆ, ಮನವೊಲಿಸುವಂತಹ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಸಹವಾಸವೇ ಬೇಡ, ಸದ್ಯಕ್ಕೆ ದೂರ ಇರೋಣ ಅಂತ ಹೇಳಿ ಬೆಂಗಳೂರನ್ನ ಬಿಟ್ಟು ತಮಿಳುನಾಡಿನತ್ತ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊಬೈಲನ್ನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ತಮ್ಮ ಅತ್ಯಾಪ್ತರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ತೆರಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಅವರ ಬೆಂಬಲಿಗರು ಕೂಡ ಪ್ರೊಟೆಸ್ಟ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬಾರದು ಅಂತ. ಎಐಸಿಸಿ ವರಿಷ್ಠರು ಕೂಡ ರಾಮಲಿಂಗಾರೆಡ್ಡಿಯವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು, ಯಾವುದಕ್ಕೂ ಕೂಡ ಬಗ್ಲಿಲ್ಲ. ಈಗ ಅವರ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಲಿಂಗಾರೆಡ್ಡಿ ಅವರು ಇದೀಗ ತಮ್ಮ ಅತ್ಯಾಪ್ತರ ಜೊತೆಗೆ ತಮಿಳುನಾಡಿನತ್ತ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮನವೊಲಿಕೆಗೆ ಇಲ್ಲಿದ್ದಾಗ ಬಗ್ಲಿಲ್ಲ, ಇನ್ನೂ ಯಾರಾದರೂ ಪ್ರಯತ್ನ ಪಡಬಹುದು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಆ ಕಡೆ ಮುಖ ಮಾಡಿದ್ದ, ಹೇಗೆ ಅಂತ ಇದು? ಹೌದು ಮಧುಶ್ರೀ, ಏನು ಬೆಳಿಗ್ಗೆ ಅವರು ಕೋರಮಂಗಲ ಆಫೀಸಿನಲ್ಲಿ ಏನಿದೆ ಅವರು ಒಂದು ಪ್ರೆಸ್ ಮೀಟ್ ನ ಮಾಡಿ ಅಲ್ಲಿಂದ ರಾಜೀನಾಮೆ ಪತ್ರವನ್ನು ಅವರ ಅವರ ಆಪ್ತರ ಜೊತೆಗೆ ಏನು ವಿಧಾನಸಭೆಗೆ ಕಳಿಸಿದ್ರು. ಅಲ್ಲಿಂದ ನಂತರವಾಗಿ ಅವರು ಅತ್ತಿಬೆಲೆಯಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಬಂದು ಆಪ್ತರು ಮತ್ತೆ ಸ್ನೇಹಿತರ ಜೊತೆಯಲ್ಲಿ ಒಂದು 20 ನಿಮಿಷಗಳ ಕಾಲ ಚರ್ಚೆ ಮಾಡಿ ಕಾಫಿಯನ್ನು ಕುಡಿದು ಚರ್ಚೆ ಮಾಡಿದ್ರು. ನಂತರವಾಗಿ ಅವರಿಗೆ ಫೋನ್ ಕಾಲ್ಗಳು ತುಂಬಾ ಕರೆ ಬರ್ತಿರೋ ಕಾರಣಕ್ಕೋಸ್ಕರ ಅವರ ಆಪ್ತ ವಲಯದಲ್ಲಿ ಹೇಳಿದ ಮಾಹಿತಿ ಏನಂದ್ರೆ ಕರೆ ತುಂಬಾ ಬರ್ತಿತ್ತು, ಅದರಿಂದ ಫೋನ್ ನ ಸ್ವಿಚ್ ಆಫ್ ಮಾಡಿ ಅವರು ತಮಿಳುನಾಡು ಕೃಷ್ಣಗಿರಿ ಕಡೆಗೆ ಹೊರಟಿರುವಂತದ್ದು ಅಂತ ತಿಳಿದು ಬಂದಿರುವಂತದ್ದು. ಈಗ ಸೊ ಅಂದ್ರೆ ಕರೆ ಮಾಡಿ ನನಗೆ ಫೋನ್ ಕರೆ ಬಂದು ನಮಗೆ ಅಸಮಾಧಾನ ಬಗ್ಗೆ ಚರ್ಚೆ ಮಾಡ್ತಾರೆ, ಮತ್ತೆ ನನಗೆ ಏನು CM DK ಶಿವಕುಮಾರ್ ಸಹ ಕರೆ ಮಾಡ್ತಾರೆ ಅನ್ನೋ ಒಂದು ಆಪ್ತರ ಬಳಿಗೆ ತಿಳಿಸಿ ಅವರು ಫೋನ್ ನ ಸ್ವಿಚ್ ಆಫ್ ಮಾಡಿ ಈಗ ಕೃಷ್ಣಗಿರಿಗೆ ತಿಳಿದಿರೋದಂಥದ್ದು ಬಂದಿರೋದು ಮಾಹಿತಿ. ಮಧುಶ್ರೀ, ಧನ್ಯವಾದ ರಾಮು ತಮ್ಮ ಮಾಹಿತಿಗಾಗಿ. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂತಹ ವಿಚಾರದ ಬಗ್ಗೆ ಈಗಾಗಲೇ ಅನೇಕ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಲು ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರು. ವಿಧಾನಸೌಧದಲ್ಲಿ ರಾಜ್ಯಸಭೆಗೆ ಖರ್ಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರವಾಗಿ ಅವರಿಗೆ ಪ್ರಶ್ನೆ ಎದುರಾದಾಗ ಅವರು ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟಿಲ್ಲ. ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಕಾಂಗ್ಯ ಬದಲಾವಣೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆ ಗಮನಿಸ್ತಾ ಇದ್ದೀವಿ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಸೇರಿದಂತೆ ವಿಪಕ್ಷ ನಾಯಕರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಬಹಳ ಕುತೂಹಲ ಇತ್ತು. ಎಐಸಿಸಿ ಅಧ್ಯಕ್ಷರು ಈ ಬಗ್ಗೆ ಏನು ಮಾತನಾಡಬಹುದು ಅಂತ. ಆದರೆ ಖರ್ಗೆ ಅವರು ಒಂದು ಮಾತನ್ನು ಆಡಲಿಲ್ಲ, ತುಟಿಕ್ ಪಿಟಿಕ್ ಅನ್ಲೇ ಇಲ್ಲ, ಸೀದಾ ಹೋದ್ರು. ಏನ್ ಇದರ ಅರ್ಥ, ಏನ್ ಸಂದೇಶ ಹಾಗಿದ್ರೆ? ಮಧುಶ್ರೀ, ಒಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಕೂಡ ಈ ವಿಷಯ ಹೋಗಿದೆ. ಇವತ್ತು ಬೆಳಗ್ಗೆ ಈಶ್ವರ್ ಖಂಡ್ರೆ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರು ಸಚಿವರು ಕೂಡ ಖರ್ಗೆ ಅವರ ನಿವಾಸಕ್ಕೆ ಬಂದ ಸಂದರ್ಭದಲ್ಲಿಯೇ ಖರ್ಗೆ ಅವರ ಗಮನಕ್ಕೆ ಈ ವಿಷಯಗಳನ್ನ ತಂದಿದ್ದಾರೆ. ಇನ್ನುಳಿದಂತೆ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಬೇಸರಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಮತ್ತು KH ಮುನಿಯಪ್ಪ ಅನ್ನುವಂಥದ್ರ ಬಗ್ಗೆ ನಿನ್ನೆಯೂ ಕೂಡ DK ಶಿವಕುಮಾರ್ ಅವರು ಹೈಕಮಾಂಡ್ನ ನಾಯಕರನ್ನ ಸಂಪರ್ಕಿಸಿದ್ರು. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರನ್ನೂ ಕೂಡ ಸಂಪರ್ಕಿಸಿ ಚರ್ಚೆಯನ್ನ ನಡೆಸಿದ ಬಳಿಕವೇ ಲೋಕಭವನಕ್ಕೆ ಪಟ್ಟಿ ರವಾನೆಯಾಗಿತ್ತು. ಇದೆಲ್ಲವೂ ಕೂಡ ಖರ್ಗೆ ಅವರ ಗಮನಕ್ಕೆ ಬಂದಿದೆ ಅನ್ನುವಂಥದ್ದು ಸ್ಪಷ್ಟ. ಹೀಗಿದ್ದು ಕೂಡ ರಾಜೀನಾಮೆ ಅಂತ ಕಟುವಾದಂತಹ ನಿರ್ಧಾರವನ್ನ ರಾಮಲಿಂಗಾರೆಡ್ಡಿ ತೆಗೆದುಕೊಂಡ ಬಳಿಕ ಅದನ್ನ ಇಷ್ಟು ಬೇಗ ಏನ್ ಪ್ರತಿಕ್ರಿಯೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇಲ್ಲ. ಒಂದು ಸುತ್ತಿನ ಚರ್ಚೆ ಅಂತೂ ಖಂಡಿತವಾಗಿಯೂ ಆಗೇ ಆಗುತ್ತೆ. ಇದೀಗ ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ ನ ಬಳಿಯಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ಇದ್ದಾರೆ. ಅವರ ಜೊತೆಗೂ ಕೂಡ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ನಾಯಕರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ಬೇಕಾದಂತಹ ಕ್ಯಾಂಡಿಡೇಟ್ ರಾಮಲಿಂಗಾರೆಡ್ಡಿ ಆಗಿದ್ರು.
ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಇಬ್ಬರು ಕೂಡ ಆಕ್ಷೇಪ ಎತ್ತದೇ ಇರುವಂತಹ ಏಕೈಕ ವ್ಯಕ್ತಿ ಅದು ರಾಮಲಿಂಗಾರೆಡ್ಡಿ. ಈ ಕಾರಣಕ್ಕೋಸ್ಕರ ರಾಮಲಿಂಗಾರೆಡ್ಡಿ ಅವರ ಹಿರಿತನ ಮತ್ತು ಅವರ ಅನುಭವವನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ಖಂಡಿತವಾಗಿಯೂ ಹೈಕಮಾಂಡ್ ನಿರ್ಧಾರವನ್ನ ಮಾಡಿಯೇ ಮಾಡಿತ್ತು. ಆದ್ರೆ ಅದಾದ ಬಳಿಕ ನಡೆದಂತಹ ಘಟನೆಗಳು, ಅನಿರೀಕ್ಷಿತ ಪ್ರಸಂಗಗಳು, ಈಗ ರಾಮಲಿಂಗಾರೆಡ್ಡಿ ಅವರು ಯಾರ ಕೈಗೂ ಸಿಗದೇ ಇರುವಂತದ್ದು, ಯಾವುದೇ ರೀತಿಯ ಚರ್ಚೆ ಮಾಡುವಂತಹ ಆಸಕ್ತಿಯನ್ನೇ ಅವರು ತೋರಿಸ್ತಾ ಇಲ್ಲ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಇದೀಗ ಹೈಕಮಾಂಡ್ನ ನಾಯಕರಿಗೆ ಸ್ವಲ್ಪ ಬಿಸಿ ತುಪ್ಪದಂತೆ ಭಾಸವಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ತಕ್ಷಣ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಮತ್ತು ಇದೆಲ್ಲವೂ ಕೂಡ ಬೆಳವಣಿಗೆಗಳು 1 ತಿಂಗಳು 2 ತಿಂಗಳು ಆಗಿದ್ರೆ ಅದು ಬೇರೆಯ ಲೆಕ್ಕ. ಆದ್ರೆ ಈಗ ಆಗಿರುವಂತಹ ಬೆಳವಣಿಗೆಗಳಿಗೆ ಕೇವಲ 2 ದಿನಗಳ ಒಂದು ಕಾಲಾವಕಾಶದ ಒಳಗಾಗಿ ಇಷ್ಟೆಲ್ಲ ಆಗ್ತಾ ಇರುವಂತದನ್ನ ಗಮನಿಸಿದ್ರೆ, ಹಿರಿಯ ನಾಯಕರ ಅಸಮಾಧಾನ, ಬೇಸರಗಳು ಇಷ್ಟು ಬೇಗ ಹೊರಬಿದ್ದದನ್ನ ಗಮನಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಖಂಡಿತವಾಗಿಯೂ ಇದ್ದೇ ಇದೆ. ಈ ಕಾರಣಕ್ಕೋಸ್ಕರ ಅವರು ತಕ್ಷಣವಾದಂತಹ ಪ್ರತಿಕ್ರಿಯೆನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೊರಟಿಲ್ಲ. ಮತ್ತು ರಾಹುಲ್ ಗಾಂಧಿ ಅವರು ಬಂದಂತಹ ಸಂದರ್ಭದಲ್ಲಿ ಅದು ಹೈಕಮಾಂಡ್ ನಾಯಕರಿಗೆ ಒಂದು ಸಣ್ಣ ಮುಜುಗರವನ್ನಂತೂ ಖಂಡಿತವಾಗಿಯೂ ತಂದಿಟ್ಟೇ ಇದೆ. ಇದು ವಿರೋಧ ಪಕ್ಷಗಳು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಕಣ್ಣನ್ನ ನೆಟ್ಟಿದ್ರು. ಈ ರೀತಿಯ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲಗಳಾಗುತ್ತೆ ಅನ್ನುವಂಥದ್ರ ಬಗ್ಗೆ ಅವರ ಅಪೇಕ್ಷೆ ಇತ್ತು. ಆ ಅಪೇಕ್ಷೆಗೆ ತಕ್ಕ ಹಾಗೆ ಕಾಂಗ್ರೆಸ್ನ ನಾಯಕರು ನಡೆದುಕೊಳ್ತಾ ಇರುವಂತದ್ದು, ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ದಿಕ್ಕನ್ನ ಪಡೆದುಕೊಳ್ತಾ ಇರುವಂತದ್ದು, ಹಿರಿಯ ನಾಯಕರಿಗೆ ಕೇವಲ 13 ಸಚಿವ ಸ್ಥಾನ ಕೊಟ್ಟಿರುವಂತದ್ದು, ಅದರಲ್ಲೇ ಇಷ್ಟು ಅಸಮಾಧಾನ ಇದ್ರೆ ಇನ್ನುಳಿದಂತಹ ಕ್ಯಾಬಿನೆಟ್ ರಚನೆ ಆದ್ರೆ ಇನ್ನೆಷ್ಟು ಅಸಮಾಧಾನ ಅನ್ನುವಂತಹ ರೀತಿಯ ಆತಂಕ ಸಹಜವಾಗಿ ಹೈಕಮಾಂಡ್ನ ನಾಯಕರನ್ನ ಕಾಡಿರುತ್ತೆ. ಈಗ ರಾಮಲಿಂಗಾರೆಡ್ಡಿ ಅವ್ರನ್ನ ಮನವೊಲಿಸ್ತಾರಾ ಅಥವಾ ಖಾತೆಯ ಬದಲಾವಣೆ ವಿಚಾರದಲ್ಲಿ ಒಂದು ಕಟುವಾದಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಹೈಕಮಾಂಡ್ ಕಳೆದ ಹಲವಾರು ತಿಂಗಳುಗಳಿಂದ ತನ್ನ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸುವಂತ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟಿಯೇ ಇಲ್ಲ. ಅದು ಸಚಿವರ ವಜಾ ಮಾಡೋದಿರ್ಬೋದು, ಬೇರೆ ನಾಯಕರ ಕಠಿಣ ಶಿಸ್ತು ಕ್ರಮ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತಾನು ಸ್ಟ್ರಾಂಗ್ ಅನ್ನುವಂತಹ ಮೆಸೇಜ್ ಅನ್ನೇ ಕೊಟ್ಕೊಂಡು ಬಂದಿದೆ. ಈಗಲೂ ಕೂಡ ಅದೇ ರೀತಿಯ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟುತ್ತಾ ಅಥವಾ ಮುಂದಿನ ಬೆಳವಣಿಗೆಗಳ ದೃಷ್ಟಿಯಿಂದ ಗೊಂದಲಗಳು ಬೇರೆ ಬೇರೆ ರೀತಿಯ ದಿಕ್ಕನ್ನ ಪಡಿಬಾರದು ಅನ್ನುವಂತಹ ದೃಷ್ಟಿಯಿಂದ ಮನವೊಲಿಸುವಂತ ಕೆಲಸವನ್ನ ಏನಾದರೂ ಮಾಡ್ತಾರಾ, ಅಥವಾ ಖಾತೆ ಬದಲಾವಣೆಯ ಹಂಚಿಕೆಗೆ ಅಥವಾ ಬೇರೆ ಬೇರೆ ಖಾತೆಗಳನ್ನ ಹಂಚಿಕೆ ಮಾಡಿ ಅನ್ನುವಂತಹ ಸೂಚನೆ ಏನಾದರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಬರುತ್ತಾ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಗಳ ವಿವೇಚನಾಧಿಕಾರವನ್ನ ಬಳಸಿ ಖಾತೆಗಳನ್ನ ಹಂಚಿಕೆ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ಆದ್ರೆ ಅದನ್ನು ಮೀರಿ ಹೈಕಮಾಂಡ್ನ ಮಟ್ಟದಲ್ಲಿ ಆದಂತಹ ಬೆಳವಣಿಗೆಗಳು ಈಗ ಬೇರೆ ಬೇರೆ ರೀತಿಯ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಗಂಟೆ. ಎಚ್.ಕೆ. ಪಾಟೀಲ್ ಅವರ ವಾರ್ನಿಂಗ್ ಇದು. ಈಗೇನು ಬೆಳವಣಿಗೆ ಆಗ್ತಾ ಇದೆಯಲ್ಲ, ಇದು ಸರ್ಕಾರಕ್ಕೆ ಅತ್ಯಂತ ಎಚ್ಚರಿಕೆಯ ಗಂಟೆ. ಸಂಬಂಧಪಟ್ಟ ನಾಯಕರು ಶೀಘ್ರದಲ್ಲೇ ಗಮನ ಕೊಡಬೇಕು, ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಸರಿ ಮಾಡ್ಕೋತೀವಿ, ಸರಿಯೋ ಹೋಗುತ್ತೆ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. ನೋಡಿದೆ, ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರನೂ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾಯಿದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಮರು ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್ ಇದೆ. ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಇನ್ನು 2ರಿಂದ 3 ಸಚಿವರಿಗೆ ಅಸಮಾಧಾನ ಇದೆ. ಖಾತೆ ಹಂಚಿಕೆ ವಿಚಾರದಲ್ಲಿ 2ರಿಂದ 3ರಿಗೆ ಅಸಮಾಧಾನ ಇರುವುದಂತೂ ಪಕ್ಕ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಅವರ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದಾಗ, ನನಗೆ ಅಸಮಾಧಾನವೂ ಇಲ್ಲ, ಅತ್ತ ಕಡೆ ಸಂತೋಷವೂ ಇಲ್ಲ, ಎಲ್ರಿಗೂ ಪ್ರಮೋಷನ್ ತೆಗೆದುಕೊಳ್ಳುವ ಆಸೆ ಇರುತ್ತೆ. ಹೀಗಾಗಿ 2ರಿಂದ 3ರಿಗೆ ಅಸಮಾಧಾನ ಇದೆ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗಪಡಿಸಿದ್ದಾರೆ. ಹಾಗೆಯೇ ಪಕ್ಷದ ನಾಯಕರು ಎಲ್ಲವನ್ನೂ ಕೂಡ ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸವೂ ಕೂಡ ಇದೆ ಎಂದಿದ್ದಾರೆ ಸತೀಶ್. ಯಾವುದೂ ಇಲ್ಲ, ಯಾವುದು ನೊಂದಿಲ್ಲ, ಯಾವುದು ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ಸಂತೋಷ ಇಲ್ಲ ಅಂದ್ರೆ ಸಣ್ಣ ನೋವಿದೆ ಅಂತ. ಇಲ್ಲ ಹಂಗೇನಿಲ್ಲ.
ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಯಾರು ಸರ್? ಇನ್ನೂ ಇದೆ ಇರ್ಬೋದು, ಇನ್ನೂ ಇರ್ಬೋದು, ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳು ಹೋಗಿ ಮಾತಾಡಿರ್ಬೋದು. ಸೊ ವೇಟ್ ಮಾಡೋಣ. ಅಂಥದ್ದೇನೋ ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಟೇಕ್ ಆಫ್ಗಿಂತ ಮುಂಚೆನೇ ಹಿಂಗಾದ್ರೆ ಕಷ್ಟ ಅಲ್ವಾ ಸರ್? ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ಬರ್ತದಲ್ಲ, ವಾಪಸ್ ಅದು ಟೇಕಪ್ ಆಗಿದ್ರೆ ಅಂದರೆ ಮತ್ತೆ ವಾಪಸ್ ರನ್ನಿಂಗ್ ತರ್ತಾರೆ, ಬಂದು ಮತ್ತೆ ಹೊರಡ್ಬೇಕೀಗ. ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕಪ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಂಥದ್ದೇನು ವಿಶೇಷ ಏನಿಲ್ಲ. ಸ್ವಾಭಾವಿಕ ಒಂದೊಂದು ಸಾರಿ ಟೇಕಪ್ ಆಗದೆ ವಾಪಸ್ ಮತ್ತೆ ಕರೆಸ್ಕೊಳ್ತಾರೆ, ಮತ್ತೆ ಓಡಿಸ್ತಾರೆ. ಟೇಕ್ ಆಫ್ಗೆ ನಿಮಗೆ ಅಸಮಾಧಾನ, ನೋವು, ಬೇಸರ ಏನೂ ಇಲ್ವಾ ಸರ್? ಯಾವುದೂ ಇಲ್ಲ, ಯಾವುದೂ ನೊಂದಿಲ್ಲ, ಯಾವುದೂ ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ಸಂತೋಷ ಇಲ್ಲ ಅಂದ್ರೆ ಒಂದು ಸಣ್ಣ ನೋವಿದೆ ಅಂತ? ಇಲ್ಲ, ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ.